ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಾಸ್ ಕುಕಿಂಗ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಇದು ತುಂಬ ಕ್ರಿಯೇಟಿವ್ ಆಗಿರೋ ವಿಡಿಯೋ. ಇದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಬ್ರೇಕ್ಫಾಸ್ಟು, ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತಲೇ ಸ್ಪೆಷಲಾಗಿ ರೆಡಿ ಮಾಡಿರೋ ಥರ ಇದೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿರಿ. ಇಡ್ಲಿ ಬ್ಯಾಟರ್ ರೆಡಿ ಇಲ್ಲಪ್ಪ ಅಂದರೆ ಇನ್ಸ್ಟೆಂಟ್ ರವೆ ಇಡ್ಲಿಗೆ ಕಲಸಿಟ್ಕೊಳ್ಳಿ. ಹಾಗೆ ಒಂದು ಮಿನಿ ಇಡ್ಲಿ ಮಾಡೋ ಪ್ಲೇಟ್ನ ತಗೊಂಡು ಅದಕ್ಕೆ ಆಯಿಲ್ನ ಅಪ್ಲೈ ಮಾಡಿ ಈ ಇಡ್ಲಿ ಬ್ಯಾಟರ್ನ ಅದಕ್ಕೆ ಹಾಕಿಬಿಡಿ. ಹಾಕಿದ ನಂತರ ಬೀಟ್ರೂಟ್ನ ಸ್ವಲ್ಪ ತುರ್ಕೊಳ್ಳಿ. ತುರ್ಕೊಂಡ ನಂತರ ಒಂದೊಂದೇ ಸ್ಲೈಸ್ನ ತಗೊಂಡು ಈ ಮೌತ್ ಶೇಪಲ್ಲಿ ಬರೋ ಥರ ಈ ಇಡ್ಲಿ ಹಿಟ್ಟಿಗೆ ಹಾಕಿ ನೀಟಾಗಿ ಸ್ಮೈಲಿ ಫೇಸ್ ಬರೋ ತನಕ ಈ ಥರ ಒಂದು ಸ್ಪೂನ್ ಎಡ್ಜಸ್ ಸಹಾಯದಿಂದ ಸರಿ ಮಾಡ್ಕೊಳ್ಳಿ. ಹಾಗೆ ಐಸಿಗೆ ಅಂತಲೇ ಅಂದರೆ ಕಣ್ಣಿಗೆ ಕರಿ ಎಳ್ಳನ್ನ ತಗೊಂಡು ಎರಡೆರಡು ಎಳ್ಳನ್ನ ಇದಕ್ಕೆ ಹಾಕಿಬಿಡಿ. ಇದು ಸ್ಮೈಲಿ ಫೇಸ್ ಥರ ಕಾಣುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಹೀಗೆ ಕ್ರಿಯೇಟಿವ್ ಆಗಿ ಮಾಡಿಕೊಡೋದ್ರಿಂದ ಎರಡೆರಡು ತಿನ್ನೋರು 4 ತಿಂತಾರೆ. ಬೆಳಗಾದ ತಕ್ಷಣವೇ ಅಮ್ಮಂದಿರಿಗೆ ದೊಡ್ಡ ಟಾಸ್ಕ್ ಅಂದರೆ ಮಕ್ಕಳ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಏನು ಮಾಡಿ ಹಾಕೋದು ಅಂತ. ಹಾಗಿದ್ರೆ ಈ ರೀತಿ ಇಡ್ಲಿ ಬ್ಯಾಟರ್ ಇದ್ದರೆ ಇಲ್ಲ ಇನ್ಸ್ಟೆಂಟು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡು ಕ್ರಿಯೇಟಿವ್ ಆಗಿ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಕ್ಕಳಿಗೆ ಹುಷಾರಿಲ್ಲದೆ ಇದ್ದಾಗ ಊಟ ತಿನ್ನೋಕ್ಕೆ ಲೈಕ್ ಮಾಡಲ್ಲ. ಅವಾಗ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಇಡ್ಲಿನ ಒಂದು 5 to 10 ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ಇಡ್ಲಿನ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ತೆಗೆದುಕೊಳ್ಳಿ. ಇವಾಗ ಈ ಮಿನಿ ಕ್ರಿಯೇಟಿವ್ ಇಡ್ಲಿ ರೆಡಿಯಾಗಿದೆ. ಇದನ್ನು ಸಾಸ್ ಜೊತೆನೋ ಚಟ್ನಿ ಜೊತೆನೋ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲಪ್ಪ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕಿ ಫ್ರೈ ಮಾಡಿದರೆ ಅದೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.